ಬೆಂಗಳೂರು ಅರ್ಬನ್ ವಿರುದ್ಧ ಆದ್ಯತೆಯ ಮಂಡ್ಯ ತಂಡದ ಆಟಗಾರರ ಒಂದು ಪರಿಚಯ ಕಾರ್ಯಕ್ರಮಕ್ಕೆ ನಮ್ಮ ಮಂಡ್ಯ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆ ಅಧ್ಯಕ್ಷರಾಗಿರುವಂತಹ ಶ್ರೀಯುತ CJ ವಿಜಯ್ ಕುಮಾರ್ ಅವರು ಗಾಂಧಾಳು, ಹಾಗೆ ದೀರ್ಘಡನಹಳ್ಳಿಯ ಶ್ರೀಯುತ ಹರ್ಷರ್ ಅವರು, ಶ್ರೀಯುತ ಪ್ರೆಸಿಲ್ ರವರು, ಹಾಗೆ ಶ್ರೀಯುತ ಚಂದೂರ್ ಅವರು ಹಾಗೂ ಶ್ರೀಯುತ ಶ್ಯಾಮ್ರವರು ದಯವಿಟ್ಟು ತಂಡದ ಒಂದು ಪರಿಚಯ ಕಾರ್ಯಕ್ರಮಕ್ಕೆ ಅಂಕಣಕ್ಕೆ ಆಗಮಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀಯುತ ವಿಜಯ್ ಕುಮಾರ್ ಅವರು ನಮ್ಮ ಮಂಡ್ಯ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಅಧ್ಯಕ್ಷರು, ಈ ಒಂದು ಕಾರ್ಯಕ್ರಮದ ಆಯೋಜನೆಯ ಪ್ರಮುಖ ರೂವಾರಿಗಳು. ಹಾಗೆ ನಮ್ಮ ಶ್ರೀಯುತ ಹರ್ಷ ದೀರ್ಘನಹಳ್ಳಿಯ ಸುಪುತ್ರ ಆಗಿರುವಂತಹ ಧನ್ವಿನ್ ಎರಡನೇ ಕ್ವಾರ್ಟರ್ ಪಂದ್ಯ ಬೆಂಗಳೂರು ಮತ್ತು ನಾಗರಿ ಎರಡು ತಂಡದ ನಾಯಕರಿಂದ ಮಾಡಬೇಕು. ನಮ್ಮ ಎರಡನೇ ಕಡೆ ಹಾವೇರಿ ಗರ್ಲ್ಸ್ ಸೆಕ್ಷನ್ ಮ್ಯಾಚ್ ಬೆಂಗಳೂರು ಅರ್ಬನ್ ವಿರುದ್ಧ ಹಾವೇರಿ. ಎರಡು ತಂಡಗಳಿಗೆ ಇದು ಎರಡನೇ ಕರೆ. ಬೇಗನೆ ರೆಡಿಯಾಗಿ ಬೇಗ ಬರಬೇಕು ಮ್ಯಾಚ್ ಮುಗಿದ ತಕ್ಷಣ. ಬೀದರ್ ಟೀಮ್ ಕೋಚ್ ಬೆಂಗಳೂರು ಅರ್ಬನ್. ಬಾಯ್ಸ್ ಸೆಕ್ಷನ್ ಮ್ಯಾಚ್ ಬೆಳಗಾವಿ ವಿರುದ್ಧ ರಾಮನಗರ. ಎರಡು ತಂಡಗಳಿಗೆ ಇದು ಎರಡನೇ ಕರೆ. ಬಾಯ್ಸ್ ಸೆಕ್ಷನ್ ಮ್ಯಾಚ್ ಬೆಳಗಾವಿ ವಿರುದ್ಧ ರಾಮನಗರ. ಶುಭ ಹಾರೈಸಿದಂತ ಎರಡು ತಂಡಗಳಿಗೆ ಇದು ಎರಡನೇ ಕರೆ. ಪುರುಷರ ಪಂದ್ಯ ಬೆಳಗಾವಿ ವಿರುದ್ಧ ರಾಮನಗರ. ಶ್ರೀಯುತ ವಿಜಯ್ ಕುಮಾರ್ ಸರ್ ಅವರಿಗೆ, ಹಾಗೆ ಹರ್ಷ ದೀರ್ಘನಹಳ್ಳಿ, ಹಾಗೆ ಅವರ ಸುಪುತ್ರ ಧನ್ವಿನ್, ಹಾಗೆ ಚಂದನ್, ಪ್ರೆಸಿಲ್, ಈ ಎಲ್ಲ ಆಯೋಜಕರ ಒಂದು ಟೀಮ್ಗೆ ಜೊತೆಲಿ ಇನ್ನು ಅನೇಕ ಸ್ನೇಹಿತರು ಸಹ ಈ ಒಂದು ಮಾಡಬಾರ್ದು, ಬೇಗ ಬರಬೇಕು. ಹಲೋ, ಅಲ್ಲಿ ನಿಂತಿರೋ ದಯವಿಟ್ಟು ಮ್ಯಾಚ್ ಇದೆ ಅಣ್ಣ. ಅಫಿಷಿಯಲ್ ಟೇಬಲ್ ಗ್ಯಾಲರಿ ಐತೆ, ಸ್ಟೇಜ್ ಐತೆ, ಹೋಗ್ರಿ. ಹುಡುಗರು ರೆಫ್ರಿಯಿಂದ ಕಳಿಸ್ರಿ ಇದ್ದಾಗಡ. ಹಲೋ, ವನಜಾಕ್ಷಿ ಮೇಡಮ್ ಆರಕ್ಷಕ ಸಿಬ್ಬಂದಿಯವರು ಮೇಡಮ್ ಎಲ್ಲಾದ್ರು ಈಗ ಆರಕ್ಷಕರು ಅವರು ದಕ್ಷ ಪ್ರಾಮಾಣಿಕವಾದ ನಮ್ಮ ಮೇಡಮ್ ಅವರು, ಅವರಿಗೆ ಇವತ್ತು ರಜೆ ಕೊಟ್ಟಿದ್ದೇವೆ, ಮನೆಗೆ ಹೋದ್ರು ಸರ್.
ಮಂಡ್ಯ ವರ್ಸಸ್ ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ತಂಡಗಳ ನಡುವೆ ಈಗಾಗಲೇ ಪಂದ್ಯ ಅಂಕಣ ಒಂದರಲ್ಲಿ ಆರಂಭವಾಗಿದೆ. ಮಂಡ್ಯದ ಜರ್ಸಿ ನಂಬರ್ 13 ಆರು ಆಟಗಾರ ನಡುವೆ ಅಂಕಣದಲ್ಲಿ ಗುರು ಸರ್ ಪ್ಲೇಯರ್ಸ್ ಕೋಚ್ ಅಂಡ್ ಆರಕ್ಷಕ ಸಿಬ್ಬಂದಿ ಬಿಟ್ರೆ ಬೇರೆ ಯಾರು ಅಂಕಣದಲ್ಲಿ ಇರಬಾರ್ದು. ಆರಕ್ಷಕ ಸಿಬ್ಬಂದಿಗೆ ಹೇಳು ಸರ್. ಮಂಡ್ಯ ಮ್ಯಾಚ್ ಇದ್ದವಾಗಲೇ ಹೇಳಿದ್ರೆ ಕಷ್ಟ ಆಗುತ್ತೆ. ಈ ಮ್ಯಾಚ್ ಮುಗಿದ್ಮೇಲೆ ಹೇಳ್ಬೋದು. ಆರಕ್ಷಕ ಸಿಬ್ಬಂದಿಯವರು ಸ್ವಲ್ಪ ಪ್ಲೇಯರು ಕೋಚು ಬಿಟ್ರೆ ಬೇರೆ ಯಾರು ಇರ್ಬಾರ್ದು ಸರ್. ದಯವಿಟ್ಟು ಗ್ಯಾಲರಿಗೆ ಅಥವಾ ಸ್ಟೇಜಿಗೆ ಕಳಿಸ್ಬಿಡಿ. ಟ್ಯಾಕಲ್ ಮಂಡ್ಯ ತಂಡದ ಆಟಗಾರರಿಂದ ಲೆಫ್ಟ್ ಕಾರ್ನರ್ ಭಾಗದಿಂದ ಟ್ಯಾಕಲ್ ಬಂದು ಕವರ್ ಭಾಗದಿಂದ ಅಷ್ಟೇ ಕ್ವಿಕ್ ಆಗಿ ಇಲ್ಲಿ ಸಪೋರ್ಟ್ ಸಿಕ್ಕಿದ. ದಾಳಿಯಲ್ಲಿ ನಿಶಾಂತ್ ಮಂಡ್ಯದ ಹಿರೇಮರಳಿ ಗ್ರಾಮದ ಒಬ್ಬ ಹೆಮ್ಮೆ ಆಟಗಾರ. 5 ಆಟಗಾರ ನಡುವೆ ಬೋನಸ್ ಇಲ್ಲದ ಸಂದರ್ಭ. 2-0 ಪಂದ್ಯ ಮಂಡ್ಯ ತಂಡದ ಪರವಾಗಿ. ಈ ಬಾರಿ ಮಾಧವ್ ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ತಂಡದ ಒಬ್ಬ ಪ್ರಮುಖ ದಾಳಿಗಾರ. ಲೆಫ್ಟ್ ರೈಡರ್ 7 ಆಟಗಾರ ನಡುವೆ ಸಾಕಷ್ಟು ವೇಗದ ದಾಳಿಯನ್ನು ನಡೆಸಿಕೊಳ್ತಾ ಇದ್ರು. ಆ ಒಂದು ಡಿಫೆನ್ಸ್ ಭಾಗದಲ್ಲೂ ಸಹ ಅಷ್ಟೇ ರಕ್ಷಣಾತ್ಮಕ ಆಟವನ್ನು ಕಾಣಬಹುದು. ಮಂಡ್ಯ ತಂಡಕ್ಕೆ ಡೂ ಆರ್ ಡೈ, ಮಾಡು ಇಲ್ಲವೇ ಮಾಡಿ. ಬಾರಿ ರೈಡರ್ ಇಸ್ ಔಟ್. ಅದ್ಭುತವಾದಂತಹ ಬ್ಲಾಕ್ ಹಾಗೂ ಡ್ಯಾಶ್. ನೋಡಿ, ನಮ್ಮ ಮಂಡ್ಯ ಜಿಲ್ಲೆಯ ಸೀನಿಯರ್ ವಿಭಾಗದ ಆಯ್ಕೆ ಪ್ರಕ್ರಿಯೆಗೆ ಆಗಮಿಸಿರುವಂತಹ ಆಟಗಾರರು ವೇದಿಕೆಯ ಬಲಭಾಗಕ್ಕೆ ಬಂದು ತಮ್ಮ ಹೆಸರನ್ನ ಆದಷ್ಟು ಬೇಗ ನೋಂದಾಯಿಸ್ಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ನೋಡಲ್ಲಿ ನಿಂತಿರೋರು ಯಾರು? ರೆಡ್ ಜಾಕೆಟ್ ಮಂಡ್ಯ ಮ್ಯಾಚ್ ಇದ್ದಾವೆಳೆದು ತುಂಬಾ ಕಷ್ಟ. ಸ್ಟಾರ್ಟ್ ಆಗೋಕ್ಕಿಂತ ಮೊದಲೇನೆ ನಾವು ಅಲರ್ಟ್ ಆಗಬೇಕಿತ್ತು. ನಾನು ನಿನ್ನೆನೂ ಇದೇ ಹೇಳಿದ್ದೆ. ಯಾಕಂದ್ರೆ ಆಲ್ರೆಡಿ ಗ್ರೌಂಡ್ ಆಗಿ ಬಂದ್ಬಿಟ್ಟಿದೆ. ದಯವಿಟ್ಟು ಇಲ್ಲಿಗೆ ಕಾಣಿಸಲ್ಲ, ದಯವಿಟ್ಟು ನಮಗೆ ಇಲ್ಲಿ ಟೇಬಲ್ ಕಾಣಿಸ್ಬೇಕು ಅಣ್ಣ. ಇಲ್ಲಾಂದ್ರೆ ಅಲ್ಲಿ ಸ್ಟೇಜ್ಗೆ ಹೋಗಿ ಕೂತ್ಕೊಂಡ್ಬಿಡ್ರಿ. ದಯವಿಟ್ಟು ಯಾರು ಡಿಸ್ಟರ್ಬ್ ಮಾಡಬೇಡ್ರಿ ಗುರು. ಮ್ಯಾಕ್ಸಿಮಮ್ ಅವ್ರಿಗೆ ಹೇಳ್ಬೇಕು, ಪ್ಲೇಯರ್ ಎಲ್ಲ ಬಂದು ಹೊರಗಡೆ ಇರ್ತಾರೆ. ಅಣ್ಣ ಗ್ಯಾಲರಿ ಹಾಕೈತಣ್ಣ, ಲಕ್ಷಾಂತರ ರೂಪಾಯಿ ಕೊಟ್ಟು ಗ್ಯಾಲರಿ ಹಾಕ್ಸಿದೆ. ದಯವಿಟ್ಟು ಶಾಸಕರು ನೀವೆಲ್ಲ ನೋಡ್ಲಿ ಅಂತಾನೆ ಮಾಡಿಸಿದ್ದಾರೆ. ದಯವಿಟ್ಟು ಗ್ಯಾಲರಿಗೆ ಹೋಗಿ. 5-2 ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ತಂಡದ ಪರವಾಗಿ. ಗ್ರೌಂಡ್ ಒಳಗಡೆ ಚೇರ್ಗಳನ್ನ ಆದಷ್ಟು ನೀವು ಅವಾಯ್ಡ್ ಮಾಡಬೇಕು. ನಮ್ಮ ಆಯೋಜಕರು ಮೊದಲು ನಾವೇ ಅಲರ್ಟ್ ಆಗಬೇಕು, ಆಮೇಲೆ ನಮ್ಮ ಆರಕ್ಷಕ ಸಿಬ್ಬಂದಿ ವರ್ಗದವ್ರಿಗೆ ಹೇಳಬೇಕಾಗುತ್ತೆ. ಭಾರಿ ಸಾಕಷ್ಟು ವೇಗದ ದಾಳಿ ಇತ್ತು. ರೈಟ್ ಕಾರ್ನರ್ ಭಾಗದಿಂದ ಟ್ಯಾಕಲ್ ಇತ್ತಾದ್ರೆ ಭೇದಿಸಿಕೊಂಡು ಎಸ್ಕೇಪ್ ಆಗ್ತಾರೆ ಅನ್ನುವ ಅಷ್ಟರ ಒಳಗಡೆ ಲೆಫ್ಟ್ ಕವರ್ ಭಾಗದಲ್ಲಿದ್ದಂತಹ ಆಟಗಾರರಿಂದ ಅದ್ಭುತವಾದಂತಹ ಒಂದು ಡ್ಯಾಶ್ ಬಂದಿದೆ. ಈ ಮೂಲಕ ಲೋನ್ ಅಂಕವನ್ನು ಪಡ್ಕೊಳ್ತಾ ಬೆಂಗಳೂರು ಮುನ್ನಡೆಯಲ್ಲಿ ಪಡೆದುಕೊಳ್ತಾ ಇದ್ರೆ ಪಂದ್ಯದ ಆರಂಭಿಕ ಹಂತದಲ್ಲಿ. ಅದ್ಭುತವಾದಂತಹ ಟ್ಯಾಕಲ್. ಒಂಬತ್ತು 4 9-4 ಪ್ಲೇಯರ್ಸ್. ನೀವು ಆ ಕಡೆ ಹೋಗ್ರ. ಮಂಡ್ಯ ತಂಡದ ಭಾರಿ ದೇವ ಪ್ರಯತ್ನ ಇತ್ತು. ಅದ್ಭುತವಾದ ಟಚ್ ಪಾಯಿಂಟ್ ಜೊತೆಯಲ್ಲಿ ಬ್ಯಾಕ್ ಟರ್ನ್ ಮಾಡೋದಕ್ಕೆ ಬಂದ ದೇವ ಸಾಯಿಲ್ ಔಟ್ ಆಗ್ತಾ ಇದ್ದಾನೆ. ಫಸ್ಟ್ ಟೈಮ್ ಔಟ್ ಮಂಡ್ಯ. ಸ್ಪ್ರೇ ನೋಡಿ, ಕೋಡ್ ನಂಬರ್ 1 ಹೆಲ್ತ್ ಡಿಪಾರ್ಟ್ಮೆಂಟ್.
ಸರ್ ಎಲ್ಲಿದ್ದು ಬರಬೇಕು ದಯವಿಟ್ಟು ಮಹಿಳೆಯರಿಗೆ ಮಾತ್ರ ಅಂತ ಹಾಕಿದ್ದಾರೆ. ದಯವಿಟ್ಟು ಅಲ್ಲಿ ಮಹಿಳೆಯ ಕೂರಿಸ್ತಿದ್ದೀನಿ ನಾನು. ಬೆಳಿಗ್ಗೆಯಿಂದ ಡ್ಯೂಟಿ ಮಾಡ್ಕೊಂಡು ನೀವು ಇವಾಗ ಬಂದ್ಬಿಟ್ಟು ಗಂಡಸರನ್ನೆಲ್ಲ ಕೂರಿಸಿದಾರೆ ಸ್ವಾಮಿ. ನನ್ನ ನಿಷ್ಠೆಯಿಂದ ಡ್ಯೂಟಿ ಮಾಡ್ತಾರೆ ತಪ್ಪ ನಿಮ್ಗೆ? ಬೋನಸ್ ಸಂಖ್ಯೆದ ಸೇರ್ಪಡೆ ಆಗಿದೆ. ಈ ಬಾರಿ ಬೆಂಗಳೂರು ಅರ್ಬನ್ ತಂಡದ ಲೆಫ್ಟ್ ಕಾರ್ನರ್ ಭಾಗದಿಂದ ಒಂದೊಳ್ಳೆ ಬ್ಯಾಕ್ ಹೋಲ್ಡ್ 13-6 ಉದ್ಯಾನ ನಗರಿ ಬೆಂಗಳೂರು. ದಾಳಿಯಲ್ಲಿ ಮನೋಜ ಬೆಂಗಳೂರು ಅರ್ಬನ್ ಜಿಲ್ಲಾ ತಂಡದ ಯುವ ಪ್ರತಿಭೆ. ನಾಲ್ಕು ಆಟಕ ನಡುವೆ ಬೋನಸ್ ಇಲ್ಲದ ಸಂದರ್ಭ. 13-6 ಬೆಂಗಳೂರು ಅರ್ಬನ್ ಜಿಲ್ಲಾ ತಂಡದ ಪರವಾಗಿ. 13-6 13-6 ಬೆಂಗಳೂರು ಅರ್ಬನ್ ಜಿಲ್ಲಾ ತಂಡದ ಪರವಾಗಿ. ಮಂಡ್ಯ ಯಾಕೋ ಕೊಂಚ ಹಿನ್ನಡನ್ನು ಅನುಭವಿಸ್ತಾ ಇದ್ರೆ ಪ್ರೇಕ್ಷಕರು ನೀವು ಈ ತರ ಸೈಲೆಂಟ್ ಆಗಿದ್ರೆ ಆಗಲ್ಲ. ಕಮಾನ್ ಮಂಡ್ಯ, ಸಾಕಾಗಲ್ಲ. ಯಾರು ಮುದ್ದೆ ತಿಂದಿಲ್ವಾ? ಈ ಬಾರಿ ದಾಳಿಯಲ್ಲಿ ಮಂಡ್ಯ ತಂಡದ ಹರ್ಷಿತ್ ಉತ್ತಮವಾದಂತಹ ಟೂ ಟಚ್ ಮೂಲಕ ಇಲ್ಲಿ ಒಂದು ಅಂಕವನ್ನು ಪಡ್ಕೊಳ್ತಾ ಇದ್ದಾನೆ. 13-7 in favor of ಬೆಂಗಳೂರು. 6 ಅಂಕದ ಮುನ್ನಡೆಯಲ್ಲಿ ಉದ್ಯಾನ ನಗರಿ ಬೆಂಗಳೂರು. ಬ್ಯಾಂಗ್ಳೂರ್ ಅರ್ಬನ್ ಹಾಗೂ ಹಾವೇರಿ ಎರಡು ತಂಡದ ನಾಯಕರು ತಮ್ಮ ಆಟಗಾರನ ಅಂಕವನ್ನು ಕರ್ತಾನೆ. ಪಂದ್ಯ ಮುಗಿದಿದೆ. ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯ ಬ್ಯಾಂಗ್ಳೂರ್ ಅರ್ಬನ್ ವಿರುದ್ಧ ಹಾವೇರಿ. Both the team captains, please bring your team on court number 4. ದಾಳಿಯಲ್ಲಿ ಮಂಡ್ಯ ತಂಡದ ನಿಶಾಂತ್ ಹಿರೇಮರಳ್ಳಿ. 6 ಆಟಕ ನಡುವೆ ರೈಟ್ ರೈಡರ್ ಸಕಚ ಬಾಕ್ ಲೈನ್ ಮೇಲೆ ದಾಳಿ ನಡೆಸಿಕೊಳ್ತಾ ಅಂಕಕ್ಕಾಗಿ ಪ್ರಯತ್ನ ನಡೆಸಿಕೊಳ್ತಾ ಇದ್ದಾರೆ. ಡಿಫೆನ್ಸ್ ಭಾಗದಲ್ಲಿ ಸಹ ಅಷ್ಟೇ ರಕ್ಷಣಾತ್ಮಕ ಆಟವನ್ನು ಇಲ್ಲಿ ಕಾಣಬಹುದು. ಬೆಂಗಳೂರು ಅರ್ಬನ್ ಜಿಲ್ಲಾ ತಂಡಕ್ಕೆ ಮಾಡು ಇಲ್ಲವೇ ಮಾಡಿ. 13-7 in favor of ಬೆಂಗಳೂರು ಅರ್ಬನ್. ಮಾಧ ಮಾಡು ಇಲ್ಲವೇ ಮಾಡಿ ಅಂಕವನ್ನು ಪಡೆಯಲೇಬೇಕಾದ ಒತ್ತಡ. ಬಾರಿ ಬ್ಲಾಕ್ ಮಾಡೋದಕ್ಕೆ ಮುಂದಾದ್ರೆ ಆ ಒಂದು ಸಂದರ್ಭದಲ್ಲಿ ಅದು ಪವರ್ಫುಲ್ ಡ್ಯಾಶ್ ಬಂದಿದ್ರೆ ಮಾದ ಸಂಪೂರ್ಣವಾಗಿ ಅಂಕಣದ ಹೊರ ನಡೀತಾ ಇದ್ರು. ಆದ್ರೆ ಲಾಬಿಯನ್ನು ಬಳಸ್ಕೊಂಡಿಲ್ಲ, ಎಸ್ಕೇಪ್ ಆಗಿದ್ದಾನೆ. 14-7 in favor of ಬೆಂಗಳೂರು. ದಾಳಿಯಲ್ಲಿ ಹರ್ಷಿತ್ 7 ಆಟಗಾರರ ನಡುವೆ ಭಾರಿ ಲೆಫ್ಟ್ ಕವರ್ ಭಾಗದಿಂದ ಒಂದೊಳ್ಳೆ ಕಾಂಬಿನೇಷನ್ ಟ್ಯಾಕಲ್.
ಸಮಯದ ಅಭಾವ ಇರೋದ್ರಿಂದ ನೋಡಿ 2 ಗ್ರೌಂಡ್ ಖಾಲಿನೇ ಇದೆ. ಯಾಕೆ ಈ ಥರ ಲೇಟ್ ಮಾಡ್ತಿದ್ರ? ನೀವು ಲೇಟ್ ಮಾಡಿದ್ರೆ ಸಾಯಂಕಾಲ ಬೇರೆ ಮಳೆ ಹೋಯ್ದಾಗೆ ಮಂಜು ಬೀಳುತ್ತೆ. ದಯವಿಟ್ಟು ಆದಷ್ಟು ಬೇಗ 2 ಅಂಕಣ ಖಾಲಿದೆ ನೋಡಿ. ಗರ್ಲ್ಸ್ ಟೀಮ್ ಈ ಬಾರಿ ರೈಟ್ ಕವರ್ ಭಾಗದಿಂದ ಒಂದು ಬಲಿಷ್ಠ ಬ್ಲಾಕ್ ಬಂತು. ಕಾರ್ನರ್ ಭಾಗದಲ್ಲಿದ್ದಂಥ ದೇವಾಸ ಅಲ್ಲಿ ಕ್ವಿಕ್ ಆಗಿ ಆಂಕಲ್ ಹೋಲ್ಡ್ಗೆ ಹೆಲ್ಪ್ ಮಾಡ್ತಾ ಒಂದು ಉತ್ತಮವಾದಂತಹ ಟ್ಯಾಕಲ್ ಅನ್ನ ಸಾಧಿಸಿಕೊಂಡಿದ್ದಾರೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಇಬ್ಬರು ಆಟಗಾರರ ನಡುವೆ ಮಾಧ. ಈ ಬಾರಿ ಅದ್ಭುತವಾದಂತಹ ಒಂದು ಜಂಪ್ ಮುಖೇನ ಮಾಧ ಇಲ್ಲಿ 1 ಅಂಕವನ್ನು ಪಡ್ಕೊಳ್ತಾ ಇದ್ದಾನೆ. ಈ ಮೂಲಕ ಪ್ರಥಮಾರ್ಧದ ಮುಕ್ತಾಯ. ಮನೆಗೆ 17-7 in favor of ಬೆಂಗಳೂರು. ಹತ್ತು ಅಂಕದ ಮುನ್ನಡೆಯಲ್ಲಿ ಬೆಂಗಳೂರು ತಂಡ ಇದೆ. ನಮ್ಮ ನಂದೀಶ್ ಒಂದು ಸ್ವಲ್ಪ ಬೇಜಾರಲ್ಲಿದ್ದಾರೆ. ಚಪ್ಪಳೆ ಹೊಡಿದು ಸ್ವಲ್ಪ ನಮ್ಮ ಮಂಡ್ಯ ಟೀಮಿಗೆ ಸಪೋರ್ಟ್ ಮಾಡಿ. ಸೆಕೆಂಡ್ ಹಾಫ್ ಅಲ್ಲಾದ್ರೂ ಕಮ್ ಬ್ಯಾಕ್ ಮಾಡ್ತಾರೆ. ಕಾದೋಡನ್ನ 10 ಪಾಯಿಂಟ್ಸ್ ಲೀಡ್ ಬೆಂಗಳೂರು ಪರವಾಗಿ. 10 ಪಾಯಿಂಟ್ ಏನು ಹೆಚ್ಚಲ್ಲ. ನೀವು ಚಪ್ಪಳೆ ಹೊಡೆದ್ರೆ 2-3 ಸೂಪರ್ ಹಿಟ್ ಬಂದ್ರೆ ಮ್ಯಾಚ್ ಕತೆ ಉಲ್ಟಾ ಪಲ್ಟಾ ಆಗ್ಬೋದು. ಮಂಡ್ಯ ಗೆಲ್ತಾರ ಯಾವಾಗಣ? ಇವಾಗ ಗೆಲ್ತಾರೆ ಅಂತೇಳಿ ನಮ್ಮ ಗುಂಡ ನಿಶಾಂತ ವಿಶಾಂತ್ ಹಾಫ್ ಟೈಮ್ ಸ್ಕೋರ್ ಬೆಂಗಳೂರು ಅರ್ಬನ್ ವರ್ಸಸ್ ಮಂಡ್ಯ 17-7 in favor of ಬೆಂಗಳೂರು ಅರ್ಬನ್. ಈ ಒಂದು ಕಬಡ್ಡಿ ಪಂದ್ಯಾವಳಿನ ನಮ್ಮ ಬೆಂಗಳೂರು ಅಂತ ಯೂಟ್ಯೂಬ್ ಚಾನಲ್ನಲ್ಲಿ ನೇರ ಪ್ರಸಾರವನ್ನು ಮಾಡಲಾಗ್ತಾ ಇದೆ. ಮಂಡ್ಯದ ಜರ್ಸಿ ನಂಬರ್ 5